ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 10 ರೂಪಾಯಿಂದ ಮನಿ ಸೇವಿಂಗ್ನ ಯಾವ ಥರ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ನನ್ನೆಲ್ಲ ಮನಿ ಸೇವಿಂಗ್ ಟಿಪ್ಸು ನೀವೆಲ್ಲ ತುಂಬ ಚೆನ್ನಾಗಿ ಲೈಕ್ ಮಾಡಿದ್ದೀರಾ, ಹಾಗೆ ಸಪೋರ್ಟ್ ಕೂಡ ಮಾಡಿದ್ದೀರಾ, ಅಪ್ರಿಷಿಯೇಟ್ ಕೂಡ ಮಾಡಿದ್ದೀರಾ. ತುಂಬಾ ಥ್ಯಾಂಕ್ಸ್. ಈ ಒಂದು ಮನಿ ಸೇವಿಂಗ್ನ ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಬಟ್ ಸ್ವಲ್ಪ ಕಷ್ಟ, ಆದರೆ ಕಷ್ಟಪಟ್ಟರೆ ಪ್ರತಿಫಲ ಜಾಸ್ತಿನೇ ಇರುತ್ತೆ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದುಬಿಟ್ಟು ಮನಿ ಸೇವಿಂಗ್ ಟಿಪ್ಸು ಏನಂತಂದರೆ 10 ರೂಪಾಯಿಂದ ನಾವು ಮನಿ ಸೇವಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಅದು ಕೂಡ ಎಷ್ಟು ದಿನ ಅಂದರೆ 100 ಡೇಸ್. ಸೊ 100 ದಿನದವರೆಗೂ ನಾವು ಈ ಚಾಲೆಂಜ್ನ ಮಾಡ್ತೀವಿ. ಸೊ 100 ದಿನನೂ ಮಾಡ್ತೀವಾ ಅಂತ ಅಂದರೆ ಇಲ್ಲ, 25 ದಿನ ಮಾತ್ರ ಮಾಡಿಬಿಟ್ಟು ನೆಕ್ಸ್ಟ್ ಮತ್ತೆ 25 ದಿನದಿಂದ ಯಾವ ರೀತಿ ಕಂಟಿನ್ಯೂ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನಂದರೆ, ನಾವು ಫಸ್ಟ್ ಡೇ ಇದನ್ನು ನೀವು ಅಂದರೆ ಮನಿ ಸೇವಿಂಗ್ನ ಮಾಡ್ತಾ ಇದ್ದೀರಂದರೆ ಈ ಥರ ಒಂದು ಬುಕ್ಕಲ್ಲಿ ಬರೆದಾದರೂ ಇಟ್ಕೊಳ್ಳಿ, ಇಲ್ಲ ಒಂದು ಕ್ಯಾಲೆಂಡರ್ನ ಮೇಂಟೈನ್ ಮಾಡಿ, ಇಲ್ಲ ಒಂದು ಡೈರಿಯಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಆವಾಗ ನಿಮಗೆ ಒಂದು ಪಕ್ಕ ರಿಸಲ್ಟ್ ಅನ್ನೋದು ಸಿಗುತ್ತೆ. ಆಯಿತಾ? ಸ್ಟಾರ್ಟಿಂಗಲ್ಲಿ ನಾನು ಹೇಳೋದೇನೆಂದರೆ, ಯಾವಾಗಲೂ ಕೂಡ ಒಂದು ಏನು ಮನಿ ಸೇವಿಂಗ್ ಅಂತ ಇರುತ್ತೋ ಅದನ್ನು ಶಾರ್ಟ್ ಟೈಮ್ ಮಾಡ್ದೇನೆ, ಅಂದರೆ ಸ್ವಲ್ಪ ದಿನ ನೀವು ಮಾಡ್ದೇನೆ ತುಂಬ ದಿನದವರೆಗೂ ನೀವು ಮಾಡ್ತಾ ಬಂದರೆ ನಿಮಗೆ ಅಮೌಂಟ್ ಅನ್ನೋದು ಜಾಸ್ತಿ ಸಿಗುತ್ತೆ. ಹಾಗೆ ನಿಮಗೆ ಆ ಅಮೌಂಟು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಆ ಟೈಮಲ್ಲಿ. ಸೊ ಹಾಗಾಗಿ ಯಾವುದೇ ಒಂದು ಮನಿ ಸೇವಿಂಗ್ ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ಲಾಂಗ್ ಟೈಮ್ನ ಇಟ್ಕೊಳ್ಳಿ. ಸೊ ಬೇಗನೆ ನಿಮಗೆ ಮನಿ ಸೇವಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಆಗುತ್ತೆ. ಫಸ್ಟ್ ಬಂದುಬಿಟ್ಟು ಮೊದಲನೇ ದಿನ, ಆಯಿತಾ? ಇಲ್ಲಿ ನಾನು 100 ಡೇಸ್ ಮನಿ ಸೇವಿಂಗ್ ಚಾಲೆಂಜ್ ಇರೋದ್ರಿಂದ ನಿಮಗೆ ಬರೆದು ಕ್ಲಿಯರಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟ್ ಡೇಯಿಂದ ಹಿಡಿದು 100 ಡೇವರೆಗೂ ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆಯಿತಾ? ಫಸ್ಟ್ ಡೇ ಬಂದುಬಿಟ್ಟು ನಾವು 10 ರೂಪಾಯಿ ಹಾಕ್ತೀವಿ. ಅದಾದಮೇಲೆ 2ನೇ ದಿನ 20 ರೂಪಾಯಿ, 3ನೇ ದಿನ 30. ಇದೇ ರೀತಿ ನಾವು ಒಂದು 10 ರೂಪಾಯಿನ ಎಕ್ಸ್ಟ್ರಾ ಮಾಡ್ತಾ ಹೋಗಬೇಕು. ಪ್ರತಿದಿನ ಕೂಡ 10 ರೂಪಾಯಿನ ಎಕ್ಸ್ಟ್ರಾ ಮಾಡ್ತಾ ಹೋಗಬೇಕು. ಇದು ಕಂಟಿನ್ಯೂ ಆಗಿ ಹಾಕೋ ಅಂಥದ್ದಿದೆ. ಮತ್ತು ಇದು ಎಲ್ಲೂ ಕೂಡ ವಾರದಲ್ಲಿ 3 ದಿನ 4 ದಿನ ಅಲ್ಲ, ಕಂಟಿನ್ಯೂ ಆಗಿ ಮಾಡಿದರೆ ನಿಮಗೊಂದು ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಹಾಗೆ ಈ ಒಂದು ಮನಿ ಸೇವಿಂಗ್ ಅನ್ನೋದನ್ನ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರು ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂತಂದರೆ ಪ್ರತಿದಿನವೂ ಕೂಡ ಇಷ್ಟು ಅಮೌಂಟು ನಮ್ಮ ಹತ್ರ ಕೆಲವೊಂದು ಸಲ ಇರುತ್ತೆ, ಕೆಲವೊಂದು ಸಲ ಇರೋದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋ ಅನ್ನೋದು ಯಾರೆಲ್ಲ ದುಡಿತಾ ಇದ್ದಾರೋ ಅವ್ರಿಗೆ ಮನಿ ಸೇವಿಂಗ್ ಆಗ್ತಾ ಇಲ್ಲಪ್ಪ, ನಾವು ಹೇಗೆ ಮಾಡೋದು, ಕೆಲವೊಬ್ರು ದಿನಗೂಲಿ ಮಾಡ್ತಿರ್ತಾರೆ, ಇಲ್ಲ ವ್ಯಾಪಾರ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ದುಡಿತಿರ್ತಾರೆ, ಬಟ್ ಅದನ್ನು ಹೇಗೆ ಸೇವ್ ಮಾಡೋದಂತ ಗೊತ್ತಿರಲ್ಲ. ಆಮೇಲೆ ಅಮೌಂಟು ಎಲ್ಲೋ ಹೋಗ್ತಾ ಇದೆ ಅನ್ನೋ ಥರ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಈ ಥರ ಮೇಂಟೈನ್ ಮಾಡೋದ್ರಿಂದ ನಿಮಗೊಂದು ಅಮೌಂಟ್ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಸಿಗುತ್ತೆ. ಆಯಿತಾ? 25 ದಿನ ನಾವು ಇದನ್ನ ಕಂಟಿನ್ಯೂ ಮಾಡಬೇಕು. ಆಯಿತಾ? 25 ದಿನಕ್ಕೆ ನಮಗೆ ಸಿಗುವಂಥ ಅಮೌಂಟು 250. ಅಂದರೆ ಪ್ರತಿದಿನವೂ ಕೂಡ 10 ರೂಪಾಯಿ ಎಕ್ಸ್ಟ್ರಾ ಮಾಡ್ತಾ ಹೋಗಬೇಕು. 25ನೇ ದಿನಕ್ಕೆ 250 ರೂಪಾಯಿ ಹಾಕ್ತೀವಿ. ನೆಕ್ಸ್ಟ್ 26ನೇ ದಿನದಿಂದ ಮತ್ತೆ ಈ ಒಂದು 10 ರೂಪಾಯಿಯಿಂದನೇ ಮತ್ತೆ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. 26ನೇ ದಿನ 10 ರೂಪಾಯಿ, ಅದೇ ರೀತಿ 27ನೇ ದಿನ 20 ರೂಪಾಯಿ, ಮತ್ತು ಸೇಮ್ ಪ್ರೊಸೆಸ್ಸು ಸೇಮ್. ಅದು ಕೂಡ ಎಲ್ಲಿವರೆಗೂ ಅಂತಂದರೆ 25 ದಿನ ನಾವು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. 25 ದಿನವೂ ಕೂಡ ಇದೇ ರೀತಿ ನೀವು ಕಂಟಿನ್ಯೂ ಮಾಡಿದರೆ ತುಂಬಾ ಒಂದು ಒಳ್ಳೆಯ ಅಮೌಂಟನ್ನು ನೀವು ಮನೆಯಲ್ಲೇ ಸೇವಿಂಗ್ನ ಮಾಡ್ಕೋಬೋದು. ನಾನು ಫಸ್ಟಿಗೆ ಹೇಳಿದಾಗೆ ಈ ರೀತಿ ಒಂದು ಬುಕ್ಕಲ್ಲಿ ಒಂದಿನ ನೀವು ಹಾಕಿರೋ ಒಂದು ಉಂಡಿ ಮಾಡಿಕೊಂಡು ಅದರಲ್ಲಿ ಅಮೌಂಟ್ ಹಾಕಿದ್ದೀರಿ ಅಂತಂದರೆ ಅವತ್ತೆಷ್ಟು ಹಾಕಿದ್ದೀರಾ ಅನ್ನೋದನ್ನು ಒಂದು ಬುಕ್ಕಲ್ಲಿ ಒಂದು ಮೆನ್ಷನ್ ಮಾಡ್ತಾ ಹೋದರೆ ನಿಮಗೆ ಕರೆಕ್ಟಾಗಿ ಒಂದು ಅಂದಾಜು ಅನ್ನೋದು ಸಿಗುತ್ತೆ. ಇಲ್ಲ ಅಂತ ಅಂದರೆ ಇವತ್ತು ಹಾಕಿರ್ತೀವಿ, ನೆಕ್ಸ್ಟ್ ಡೇ ಯಾವುದೋ ಒಂದು ಟೆನ್ಷನಲ್ಲಿ ಮರ್ತು ಬಿಡ್ತೀವಿ ಇವತ್ತು ಎಷ್ಟು ಹಾಕಬೇಕು ಅನ್ನೋದು. ಹಾಗಾಗಿ ಒಂದು ಬುಕ್ಕಲ್ಲಿ ಈ ಥರ ಎಂಟ್ರಿ ಮಾಡ್ತಾ ಹೋದರೆ ನಿಮಗೆ ಒಂದು ಎಷ್ಟು ಹಾಕ್ತಾ ಇದ್ದೀನಿ, ಎಷ್ಟಿದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಹಾಗೆ ಈ ಅಮೌಂಟನ್ನು ನೀವು ಒಂದು ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ಬೇಗನೆ ಒಂದು ಒಳ್ಳೆಯ ಅಮೌಂಟ್ ಅನ್ನೋದು ಸಿಗೋದಕ್ಕೆ ಸಾಧ್ಯ. ಇಲ್ಲಿ ನೋಡಿ, ನಾನಿಲ್ಲಿ 25 ಅಂದರೆ 25ನೇ ದಿನಕ್ಕೆ
250 ರೂಪಾಯಿ ಮಾಡಿದ್ನಲ್ಲ. ಸೊ ಅದಾದಮೇಲೆ 26ನೇ ದಿನದಿಂದ ಕಂಟಿನ್ಯೂ ಆಗಿ 10 ರೂಪಾಯಿಂದ ಸ್ಟಾರ್ಟ್ ಮಾಡಿ ಮತ್ತೆ 50ನೇ ದಿನ ಅಂದರೆ 25 ದಿನ ಮತ್ತೆ 250 ಮಾಡಿದೆ. ಅದೇ ರೀತಿ 25 ದಿನ ಮತ್ತೆ ಕಂಟಿನ್ಯೂ ಮಾಡಿದರೆ 75ನೇ ದಿನಕ್ಕೆ 250 ಹಾಗೆ 100ನೇ ದಿನಕ್ಕೆ 250. ಏನೂ ಇಲ್ಲ, ಸೇಮ್ ಪ್ರೋಸೆಸ್ಸು. ಆದರೆ 25 ದಿನ ನಾವು ಕಂಟಿನ್ಯೂ ಆಗಿ 10 ರೂಪಾಯಿ ಎಕ್ಸ್ಟ್ರಾ ಮಾಡ್ತಾ ಬಂದು 26ನೇ ದಿನ ನಾವು ಮತ್ತೆ ಸ್ಟಾರ್ಟಿಂಗ್ ಏನು ಮಾಡಿದ್ವಿ 10 ರೂಪಾಯಿಂದ ಮತ್ತೆ 10 ರೂಪಾಯಿಂದ ಕಂಟಿನ್ಯೂ ಮಾಡಬೇಕು. 50 ದಿನದವರೆಗೂ ಕಂಟಿನ್ಯೂ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು 25 ದಿನ ಮುಗಿತಾ, ನೆಕ್ಸ್ಟ್ 26ನೇ ದಿನದಿಂದ ಮತ್ತೆ ಕಂಟಿನ್ಯೂ. ಈ ಥರ ಮಾಡ್ತಾ ಬಂದರೆ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಹೇಳ್ತೀನಿ. ಫಸ್ಟು ನಮಗೆ ಏನು 25 ದಿನ ಮಾಡಿದೀವೋ ಈ 25 ದಿನಕ್ಕೆ ನಮಗೆ ಎಷ್ಟು ಅಮೌಂಟು ನಮ್ಮ ಕೈಯಲ್ಲಿ ಇರುತ್ತೆ ಅನ್ನೋದನ್ನು ಹೇಳ್ತೀನಿ ನೋಡಿ. 25 ದಿನಕ್ಕೆ ನಮಗೆ ಸಿಗುವಂಥ ಅಮೌಂಟ್ ಬಂದುಬಿಟ್ಟು 3250 ರೂಪಾಯಿ ಅಮೌಂಟು ಸಿಗುತ್ತೆ. ಅದೇ ರೀತಿ ಒಂದು 25 ದಿನ ಕಂಟಿನ್ಯೂ ಮಾಡಿದರೆ ನಮಗೆ ಕರೆಕ್ಟಾಗಿ 3250 ಸಿಗುತ್ತೆ. ಹಾಗೆಯೇ 100 ದಿನ ನೀವು ಕಂಟಿನ್ಯೂ ಆಗಿ ಹೇಗೋ ಕಷ್ಟಪಟ್ಟು ಹಾಕಿದ್ರಿ ಅಂತಂದರೆ 3250 ಇಂಟು 4 ಅಂದರೆ 25 ದಿನನ ನಾವು 4 ಭಾಗ ಮಾಡಿರ್ತೀವಿ ಆಯಿತಾ. ಸೊ 4 ಭಾಗ ಮಾಡಿಕೊಂಡಾಗ ನಮಗೆ ಸಿಗುವಂಥ ಅಮೌಂಟ್ ಬಂದುಬಿಟ್ಟು 13,000 ರೂಪಾಯಿ ನಮಗೆ ಅಮೌಂಟ್ ಅನ್ನೋದು ಇಲ್ಲಿ ಸಿಗ್ತಾ ಹೋಗುತ್ತೆ. 13,000 ರೂಪಾಯಿ ಸಿಗ್ತಲ್ವ. ನಾವು ಹಾಕಿರೋದು ವರ್ಷದಲ್ಲಿ 100 ದಿನ ಮಾತ್ರ ಹಾಕಿದ್ದೀವಿ. ಅದೇ ನೀವು ಒಂದು ವರ್ಷ ಫುಲ್ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದರೆ ಎಷ್ಟಾಗುತ್ತೆ ಅಮೌಂಟನ್ನು ಅಂತ ಹೇಳ್ತೀನಿ. ಒಂದು ವರ್ಷಕ್ಕೆ 365 ದಿನ ಆಯಿತಾ. 365 ದಿನದಲ್ಲಿ ನಾನೀಗ 100 ದಿನದ್ದು ಅಂದರೆ 100 ದಿನಕ್ಕೆ ಎಷ್ಟಾಯಿತು 13,000 ರೂಪಾಯಿ ಆಯಿತು. 13,000 ಅಂದರೆ 100 ದಿನಕ್ಕಾದರೆ ಅದೇ 300 ದಿನ. ಸೊ 300 ದಿನ ಎಷ್ಟಾಗುತ್ತೆ, ಸೊ 300 ದಿನ ಅಂತ ಹಾಕ್ಕೊಂಡ್ರೆ ನಮಗೆ ಆಗುವಂಥ ಅಮೌಂಟ್ ಬಂದುಬಿಟ್ಟು 39,000 ರೂಪಾಯಿ ಅಮೌಂಟು ಸಿಗುತ್ತೆ. 13,000ನ 100 ದಿನಕ್ಕಾದರೆ ಅದೇ 300 ದಿನಕ್ಕೆ 39,000 ರೂಪಾಯಿ ಅಮೌಂಟ್ ಆಗುತ್ತೆ. ಇನ್ನು 65 ದಿನದ್ದು ಬಾಕಿ ಇದೆ. 300 ದಿನದ್ದು ನಮಗೆ ಲೆಕ್ಕ ಸಿಕ್ತು. ಇನ್ನು 65 ದಿನ ಬಾಕಿ ಇದೆ. ಈ 65 ದಿನದ್ದು ಅಮೌಂಟ್ ಬಂದುಬಿಟ್ಟು 50 ದಿನ ಅಂದರೆ 25 ದಿನಕ್ಕೆ ನಾವು 65 ದಿನನ ನಾವು 2 ಥರ ಮಾಡ್ಕೊಳ್ಳೋಣ. ಅಂದರೆ 50 ದಿನ ಪ್ಲಸ್ 15 ಆಯಿತಾ. 50 ದಿನಕ್ಕೆ ಅಂದರೆ 25 ದಿನಕ್ಕೆ 3250 ಆಗುತ್ತೆ. ಅದನ್ನೇ 3250 25 ದಿನಕ್ಕಾದರೆ ಇನ್ನು 25 ದಿನಕ್ಕೆ 3250 ಅಂದರೆ 50 ದಿನಕ್ಕೆ ನಮಗಾಗುವಂಥ ಅಮೌಂಟ್ ಬಂದುಬಿಟ್ಟು 6,500 ರೂಪಾಯಿ ಅಮೌಂಟ್ ಅನ್ನೋದು ಸೇವ್ ಆಗುತ್ತೆ ಆಯಿತಾ. ಎಷ್ಟು ದಿನಕ್ಕೆ 50 ದಿನಕ್ಕೆ 6,500 ರೂಪಾಯಿ ಸೇವ್ ಆಗುತ್ತೆ. ಅದಾದಮೇಲೆ ಇನ್ನು 15 ದಿನಕ್ಕೆ ಈ 15 ದಿನಕ್ಕೆ ನಮಗೆ ಸೇವ್ ಆಗುವಂಥ ಅಮೌಂಟ್ ಬಂದುಬಿಟ್ಟು 1,200 ರೂಪಾಯಿ ಅಮೌಂಟು ಸೇವ್ ಆಗ್ತಾ ಹೋಗುತ್ತೆ. ನೀವು ಮತ್ತೆ ಲೆಕ್ಕ ಮಾಡ್ಕೋಬೋದು. ಈ 12 ದಿನಕ್ಕೆ ಈ 15 ದಿನಕ್ಕೆ ಅಂದರೆ 150 ಇದೆಯಲ್ಲ, 150ರಿಂದ ನೀವು ಕೌಂಟ್ ಮಾಡಿಕೊಂಡ್ರೆ ನಿಮಗೆ 1,200 ರೂಪಾಯಿ ಸಿಗುತ್ತೆ. ಅಂದರೆ 1,200 ರೂಪಾಯಿ ಸಿಗುತ್ತೆ. ಟೋಟಲಾಗಿ ಒಂದು ವರ್ಷಕ್ಕೆ ನಮಗೆ ಎಷ್ಟು ಅಮೌಂಟು ಕೈಗೆ ಸಿಗುತ್ತೆ ನಾವು ಕರೆಕ್ಟಾಗಿ ನಾವು ಅಮೌಂಟ್ನ ಸೇವ್ ಮಾಡ್ತಾ ಹೋದರೆ ಅಂತಂದರೆ 13,000 ಅಲ್ಲ 300 ದಿನದ್ದು 39,000. ಅದಾದಮೇಲೆ 50 ದಿನದ್ದು 6,500. ಆಮೇಲೆ 15 ದಿನದ್ದು 1,200. ಸೊ ಇದೆಲ್ಲ ನೀವು ಆ್ಯಡ್ ಮಾಡಿದರೆ ನಿಮಗೆ ಸಿಗೋವಂಥ ಅಮೌಂಟ್ ಬಂದುಬಿಟ್ಟು 46,700 ರೂಪಾಯಿ ಅಮೌಂಟು ನಿಮಗೆ ಸೇವ್ ಆಗ್ತಾ ಹೋಗುತ್ತೆ ಆಯಿತಾ. 46,700 ರೂಪಾಯಿ ಅಮೌಂಟ್ನ ನೀವು ಈಸಿಯಾಗಿ ಸೇವ್ ಮಾಡ್ಬೋದು. ಅಂದರೆ ಡೈಲಿ ನಿಮ್ಗೆ ಅಮೌಂಟ್ ಬರ್ತಾ ಇರುತ್ತೆ. ನಿಮ್ದು ಏನೋ ಒಂದು ಅಂಗಡಿ ಇದೆ, ಇಲ್ಲ ಏನೋ ಕೆಲಸ ಮಾಡ್ತಾ ಇದ್ದೀರಾ, ಸೊ ಅದರಲ್ಲಿ ಅಮೌಂಟ್ ಎತ್ತಿ ಇಡೋಣ ಅನ್ನೋ ಒಂದು ಪ್ಲ್ಯಾನ್ ಇದ್ದರೆ ಇದನ್ನು ನೀವು ಮಾಡಿ ನಿಮಗೆ ಕ್ಲಿಯರಾಗಿ ಒಂದು ವರ್ಷಕ್ಕೆ ಇಷ್ಟು ಅಮೌಂಟು ನಿಮಗೆ ಸಿಗುತ್ತೆ. ಅದನ್ನೇ ನೀವು ನೋಡಿ 46,700 ರೂಪಾಯಿನ ನೀವು ಕಂಟಿನ್ಯೂ ಆಗಿ ಸೊ 3 ವರ್ಷ ಕಂಟಿನ್ಯೂ ಆಗಿ ನೀವು ಮಾಡಿದ್ರಿ ಅಂದರೆ ನಿಮಗೆ ಸಿಗೋಂಥ ಅಮೌಂಟ್ ಬಂದುಬಿಟ್ಟು 1,40,100 ರೂಪಾಯಿ ಅಮೌಂಟು ನಿಮಗೆ 3 ವರ್ಷಕ್ಕೆ ಸಿಗುತ್ತೆ. ಅದೇ ಇನ್ನೂ ಒಂದು 2 ವರ್ಷ ಎಕ್ಸ್ಟ್ರಾ ಮಾಡ್ಕೋಣ ಅಂದರೆ 5 ವರ್ಷಕ್ಕೆ ಆಯಿತಾ. 5 ವರ್ಷ ನೀವು ಕಂಟಿನ್ಯೂ ಆಗಿ ಮಾಡ್ಕೊಂಡ್ರಿ ಈ ಅಮೌಂಟ್ ಸೇವಿಂಗ್ ಅಂತಂದರೆ 2,33,500
ರೂಪಾಯಿಗಳು ನಿಮಗೆ ಅಮೌಂಟ್ ಅನ್ನೋದು ಸಿಗುತ್ತೆ. ನೋಡಿದ್ರಲ್ಲ, ಇಷ್ಟು ಈಸಿಯಾಗಿ ಅಮೌಂಟನ್ನ ಸೇವ್ ಮಾಡ್ಬೋದು. ಯಾರು ದುಡಿತಾ ಇದ್ದೀರೋ ಅಥವಾ ಡೈಲಿ ಇನ್ಕಮ್ ಅನ್ನೋದು ಬರುತ್ತೋ ಸೊ ಅಂಥವರು ಸೇವ್ ಮಾಡ್ಬೋದು. ಯಾಕಂದರೆ ದುಡಿತಿರ್ತಾರೆ, ಡೈಲಿ ಇನ್ಕಮ್ ಬರ್ತಿರುತ್ತೆ, ಅದನ್ನು ಹೇಗೆ ಎತ್ತಿಡಬೇಕು ಅಂತ ಗೊತ್ತಿರಲ್ಲ, ಅದು ಎಲ್ಲಿಗೆ ಹೋಗ್ತಾ ಇದೆ ಅಂತಲೂ ಕೂಡ ಗೊತ್ತಿರಲ್ಲ. ಈ ಒಂದು ನೀವು ಪ್ರೋಸೆಸ್ಸಲ್ಲಿ ನೀವು ಮಾಡಿದ್ರಿ ಅಂತಂದರೆ ಡೆಫಿನೆಟ್ಲಿ ಒಂದು 100 ಡೇಸ್ ಮಾಡಿ ನಿಮ್ಗೆ ಅಮೌಂಟ್ ಅನ್ನೋದು ಎಷ್ಟು ಆಗುತ್ತೆ ಅನ್ನೋದು ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದಾದಮೇಲೆ ನೀವೇ ಕಂಟಿನ್ಯೂ ಆಗಿ ಮಾಡ್ತೀರಾ. 1 ವರ್ಷದವರೆಗೂ ನೀವು ಮಾಡಿದ್ರಿ ಅಂದರೆ ನಿಮಗೆ ಸಿಗುವಂಥದ್ದು 46,700 ರೂಪಾಯಿ ಅಮೌಂಟ್ ಸಿಗುತ್ತೆ. 1 ವರ್ಷ ನೀವು ಕಂಟಿನ್ಯೂ ಮಾಡಿದರೆ ನೆಕ್ಸ್ಟ್ ಓಕೆ ಇದನ್ನೇ ಮಾಡೋಣ, ನಮ್ಮ ಕೈಯಲ್ಲೇ ಅಮೌಂಟ್ ಇರುತ್ತೆ, ಇನ್ನೊಬ್ರ ಕೈಯಲ್ಲಿ ಕೊಡೋದಕ್ಕಿಂತ ನಾವು ಒಂದು ಉಂಡಿಲಿ ಹಾಕಿದರೆ ಈ ಥರ ಒಂದು ಪ್ರೋಸೆಸ್ಸಲ್ಲಿದ್ದರೆ ನಾವು ಕರೆಕ್ಟಾಗಿ ಸಿಗುತ್ತೆ, ಬೇರೆಯವ್ರ ಹತ್ರ ಕೊಡೋಂಥ ಅವಶ್ಯಕತೆ ಇರಲ್ಲ ಅಲ್ವಾ. ಕೆಲವೊಬ್ರು ಚೀಟಿ ಹಾಕ್ತಾರೆ, ಕೆಲವೊಂದು ಕಡೆ ಅಮೌಂಟು ಪಿಗ್ನಿ ಆ ಥರ ಎಲ್ಲ ಮಾಡ್ತಾರೆ. ಬಟ್ ಕೆಲವೊಂದು ಏನಂತಾರೆ ಅದು ಒಳ್ಳೆ ಇದೂ ಇರುತ್ತೆ. ಬಟ್ ಕೆಲವೊಂದು 0.5% ಅದನ್ನು ಅಮೌಂಟ್ ಹಾಕ್ಕೊಂಡು ಹೋಗೋವಂಥವರೇ ಇರ್ತಾರೆ. ಹಾಗಾಗಿ ನೀವೇ ಈ ಥರ ಮಾಡೋದ್ರಿಂದ ನಿಮ್ಮ ಅಮೌಂಟು ನಿಮ್ಮ ಹತ್ರ ಸೇಫ್ ಆಗಿರುತ್ತೆ. ಸೊ ಇದನ್ನು ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.